ನೆನ್ನೆ ವಿಡಿಯೋ ನೋಡಿರ್ತಾರೆ. ಸೊ ಅದೇ ವಿಡಿಯೋ ಕಂಟಿನ್ಯೂಷನು. ಚಳಿ ಆಗ್ತೈತೆ ನಾವು ನಿದ್ದೆ ಬರೀ ಸರ್ರಾಗಿ ಎಳಿತೈತೆ. ಕಾರಲ್ಲಿ ಮಾಡ್ಕೊಳ್ಬೋದಿತ್ತು, ಬಟ್ ಕಾರಲ್ಲಿ ಹೆಂಗೆ ಅಂತಂದ್ರೆ ಎಲ್ಲ ಏರ್ಸ್ಕೊಂಡು ಮಲ್ಕೊಂಡು ಸೆಕೆ, ಗ್ಲಾಸ್ ತಕೊಂಡು ಗಾಳಿಗೆ ಮಲ್ಕೊಂಡು ಅಲ್ಲಿರೋ ಏರಿಯಾದಲ್ಲಿರೋ ಸೊಳ್ಳೆ ಎಲ್ಲನೂ ಬಂದು ಒಡೆ ಸೇರ್ಕೊಂಡು ಸೊಳ್ಳೆ ಕಚ್ಚಿ ಕಚ್ಚಿ ಸಾಯಿಸ್ತದೆ. ಸೊ ಗೈಸ್ ಹೊರಟಿದ್ದೀನಿ ಡ್ಯೂಟಿಗೆ. ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು ಅಂತ ಮೇಡಮ್ ಡ್ರೈವ್ ಅದೇ ಬರ್ತಾ ಇದ್ದೀನಿ ಮೇಡಮ್, ಬುಕ್ಕಿಂಗ್ ಕನ್ಫರ್ಮ್ ಅಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಗೈಸ್. ಸೊ ಇವತ್ತಿನ ಬ್ಲಾಗ್ನ ಗೈಸ್ ನೆನ್ನೆ ವಿಡಿಯೋ ನೋಡಿರ್ತಾರೆ. ಸೊ ಅದೇ ವಿಡಿಯೋ ಕಂಟಿನ್ಯೂಷನು. ಸೊ ಅದೇ ಡ್ಯೂಟಿನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದತ್ರ ಇನ್ನೊಂದು 5 ನಿಮಿಷ ಮನೆಗೆ ರೀಚ್ ಆಗ್ತೀನಿ ಗೈಸ್. ಸೊ ನೋಡಿ ಟೈಮ್ ಬಂದ್ಬಿಟ್ಟು 4:18. ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಸೂರು ಡ್ಯೂಟಿ ಎತ್ಕೊಂಡಿದ್ದಲ್ಲ, ಸೊ ಆ ಡ್ಯೂಟಿಗೆ ಹೋಗ್ಬೇಕು. ಚಳಿ ಆಗ್ತೈತೆ ನಾವು ನಿದ್ದೆ ಬರೀ ಸರ್ರಾಗಿ ಎಳಿತೈತೆ. ಏನು ಮಾಡಿ ಗೊತ್ತಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀಗೆ ಕುತ್ಕೊಂಡು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಮಲಗಿದ್ದು ಓಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಮನೇಲಿ ಹೋಗ್ತೀನಿ ಗೈಸ್, ಆಯಿತಾ. ಸೊ ಅದತ್ರ 3 ರೀಚ್ ಆಗಿದೆ ಮನೆ ಹತ್ರಕ್ಕೆ. ಒಂದು 2-3 ನಿಮಿಷ ಮನೆಗೆ ರೀಚ್ ಆಗ್ತೀನಿ. ಸೊ ಗೈಸ್ ನಮ್ಮ ಮನೆ ಲೇಔಟ್ಗೆ ಬಂದೆ. ಇದು ವಿಡಿಯೋ ಮಾಡಿದ್ನಲ್ಲ, ನೈಟ್ ಡ್ಯೂಟಿ ಮಾಡಿದ್ದು. ಸೊ ಅದನ್ನು ಅಪ್ಲೋಡ್ ಮಾಡ್ಬೇಕು. ನಮ್ಮ ಮನೇಲಿ ನೆಟ್ವರ್ಕ್ ಇಲ್ಲ, ಅದಕ್ಕೆ ಒಂದು ಫೋನಿಂದ ಇನ್ನೊಂದು ಫೋನಿಗೆ ಕಳಿಸ್ಕೊಳ್ತಾ ಇದ್ದೀನಿ. ಕಳಿಸ್ಕೊಂಡು ಇದನ್ನು ಅಪ್ಲೋಡ್ ಮಾಡಬೇಕು. ನೋಡಿ ಎಷ್ಟು ರಿಸ್ಕ್ ಇದೆ ನೋಡಿ. ಯೂಟ್ಯೂಬರು ವಿಡಿಯೋ ಮಾಡಿ ಹಾಕೋದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಆ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದು ಎಷ್ಟು ರಿಸ್ಕ್ ಇರುತ್ತೆ ನೋಡಿ. ಕೆಲಸ ಮಾಡೋದಲ್ಲದೆ ಆ ಕೆಲಸ ನಿದ್ದೆ ಕೆಡ್ಕೊಂಡು ಕೆಲಸ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿರೋದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ನಿಮಗೋಸ್ಕರ ಗೈಸ್. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಇವತ್ತು ಮೈಸೂರು ಡ್ಯೂಟಿ ನೋಡುವ ಹೆಂಗಿರುತ್ತೆ ಇವತ್ತಿನ ದಿನ ಅಂತ, ಆಯಿತಾ. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸಿಗ್ತೀನಿ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಎಬ್ಬರಿಸ್ಬೇಕು. ಮನೇಲಿ ಅದೊಂದು ಬೇಜಾರು. ನಾವೇ ಇದ್ದಿರೋದ್ರದ್ದು ಮನೆಯಲ್ಲಿ ಹೋಗಿ ಇವಾಗ ನಮ್ಮ ವೈಫ್ನ ಎಬ್ಬರಿಸ್ಬೇಕು. ಅದೊಂದು ಬೇಜಾರು ವಿಷಯ. ಅದು ಬಟ್ ಏನು ಮಾಡೋಕ್ಕಾಗಲ್ಲ. ಇಷ್ಟೊತ್ತು ಟೀ ಸಿಗೋಲ್ಲ. ನಿದ್ದೆ ತಡಿಬೇಕು ಅಂತಂದರೆ ಟೀ ಮಾಡ್ಸ್ಕೊಂಡು ಕುಡಿಬೇಕು. ಸೊ ಅಷ್ಟೇ. ಸೊ ಮನೆಗೆ ಹೋಗಿ ಸಿಗೋಣ ಬನ್ನಿ ಗೈಸ್. ಮನೆಗೆ ಬಂದೆ. ಸೊ ನೋಡ್ಬೋದು ಔಟ್ ಸ್ಟೇಷನ್ನು 7 ಗಂಟೆಗೆ ಪಿಕಪ್ಪು. ಮ್ಯಾನ್ಯುವಲ್ ಗಾಡಿ, ಆಯಿತಾ. ಮ್ಯಾನ್ಯುವಲ್ ಹಚ್ಚಬೇಕು. ಸೊ ತೊಗೊಂಡಿದ್ದೀನಿ. 7 ಗಂಟೆ ಪಿಕಪ್ ಇರೋದು. ಸೊ ಎಲ್ಲಿ ಅಂದರೆ ಕಣ್ಣೂರು ಇದೆಯಲ್ಲ, ಸೊ ಕಣ್ಣೂರಿಂದ ಸೊ ಮುಂದೆ ಹೋಗ್ಬೇಕು. ಪಿಕಪ್ ಲೊಕೇಶನ್ನು ಹತ್ತತ್ರ ಒಂದು 30 ನಿಮಿಷ, ಅರ್ಧ ಗಂಟೆ ಸಾಕು. ಇಲ್ಲಿ ಮನೆಯಿಂದ ಬಿಟ್ಟರು, ನಮ್ಮ ಮನೆಯಿಂದ ಬಿಟ್ಟರು ಅರ್ಧ ಗಂಟೆಲಿ ಹೋಗಿ ರೀಚ್ ಆಗ್ಬೋದು. ಸೊ ಬನ್ನಿ. ಎಷ್ಟೊತ್ತು ಮಲ್ಕೊಂಡ್ರು ಮಕ್ಕಳು? ವಿಡಿಯೋ ಅಪ್ಲೋಡ್ಗೆ ಹಾಕ್ಬೇಕು. ನಿದ್ದೆನೇ ಮಾಡಿಲ್ಲಪ್ಪ. ಮಲ್ಕೊಳ್ಳವ ಅಂತಂದರೆ ಸೊಳ್ಳೆ ಕಾಟ, ಆಯಿತಾ. ಕಾರಲ್ಲಿ ಮಲ್ಕೊಳ್ಬೋದಿತ್ತು, ಬಟ್ ಕಾರಲ್ಲಿ ಹೆಂಗೆ ಅಂತಂದರೆ ಎಲ್ಲ ಏರ್ಸ್ಕೊಂಡು ಮಲ್ಕೊಂಡು ಸೆಕೆ, ಗ್ಲಾಸ್ ತಕೊಂಡು ಗಾಳಿಗೆ ಮಲ್ಕೊಂಡು ಅಲ್ಲಿರೋ ಏರಿಯಾದಲ್ಲಿರೋ ಸೊಳ್ಳೆ ಎಲ್ಲನೂ ಬಂದು ಒಡೆ ಸೇರ್ಕೊಂಡು ಸೊಳ್ಳೆ ಕಚ್ಚಿ ಕಚ್ಚಿ ಸಾಯಿಸ್ತದೆ. ಸೊಳ್ಳೆ ನಿದ್ದೆ ಬಂದದ, ನಿದ್ದೆನೇ ಮಾಡಿಲ್ಲ. 3 ಗಂಟೆ ಮುಗೀತು. 2 ಗಂಟೆ ಮುಗೀತು. 1 ಅವರ್ ಬೇಗನೆ. ಬಟ್ ಅವನು ಮನೆಗೆ ಹೋಗಿದ್ದು ಕಸ್ಟಮರು ಏರ್ಪೋರ್ಟ್ ರೆಡಿ ಆಗ್ಬಿಟ್ಟು 1 ಅವರ್ ಬಂದಿದ್ದು ಕೆಳಗಡೆ. 4 ಗಂಟೆಗೆ ಅಟ್ಟಾಗಿ ಬಂದಿ. 4 ಗಂಟೆಗೆಲ್ಲ ಬಂದಿದ್ದು. 3 ಗಂಟೆ 2:45 ಬಂದ. 2:45 ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಏರ್ಪೋರ್ಟ್ಗೆ ಹೋಗಿದ್ದು. ನಾನು ಇಲ್ಲಿಂದ ಗಾಡಿ ಎತ್ಕೊಂಡು ಬರೋಷ್ಟು ಗೊತ್ತಾಯಿತು. ಇನ್ನೇನು ಮಾಡೋದು, ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಹಾಕ್ಸಿದ್ದೆ ಐತೆ. ಸೊ ಗೈಸ್ ಹೊರಟಿದ್ದೀನಿ ಡ್ಯೂಟಿಗೆ. ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 6:16 ಹೊರಟಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಸ್ಮೇಲೆ ಪೆಟ್ರೋಲ್ ವೇಸ್ಟ್, ಟೈಮ್ ವೇಸ್ಟ್ ಆಗುತ್ತಲ್ಲ. ಸೊ ಕಸ್ಟಮರ್ ಅಂತಿದೆ. ಸೊ ಕಸ್ಟಮರ್ಗೆ ಒಂದ್ಸಲ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ. Thank you for calling. Please wait while we connect the call.
ಮೇಡಮ್ ಡ್ರೈವ್ ಅಂತ ಹಲೋ. ಮೇಡಮ್ ಡ್ರೈವ್ ಹಾ 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 ಸರ್ ಹೇಳಿ. ಅದೇ ಬರ್ತಾ ಇದ್ದೀನಿ ಮೇಡಮ್, ಬುಕ್ಕಿಂಗ್ ಕನ್ಫರ್ಮ್ ಅಲ್ಲ? ಹಾ ಕನ್ಫರ್ಮ್ ಇದೆ, ಮೈಸೂರಿಗೆ ಹೋಗಿ ಬರ್ಬೇಕು. ಹಾಂ ಓಕೆ ಓಕೆ. ಲೊಕೇಶನ್ ಗೊತ್ತಾಯ್ತಾ? ಹಾಂ ಬರ್ತಾ ಇದ್ದೀನಿ, ನಾನು ಇಲ್ಲೇ ಬಾಗ್ಲೂರಲ್ಲಿ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಹಾಂ ಬರ್ತಾ ಇದ್ದೀನಿ, ಒಂದು 20 ನಿಮಿಷ ಬರ್ತೀನಿ. ಓಕೆ ಓಕೆ. ಇದು ತಗೊಂಡ್ರೆ ಎಮರ್ಜೆನ್ಸಿ ಅಂತ. ಹಾಂ ಸರಿ ಸರ್, ಬರ್ತೀನಿ, ಒಂದು 20 ನಿಮಿಷ ಬರ್ತೀನಿ. ಓಕೆ ಬನ್ನಿ ಆರಾಮ. ಹಾಂ ಓಕೆ ಸರ್. ಸೊ ಗೈಸ್ ಕನ್ಫರ್ಮ್ ಆಗಿದೆ, ಸೊ ಹೋಗೋಣ ಬನ್ನಿ. ಕನ್ಫರ್ಮ್ ಇದೆ ಬುಕ್ಕಿಂಗು. ಸೊ ಹೋಗೋಣ, 6:45 ರೀಚ್ ಆಗ್ತೀನಿ. ಹೋಗೋಣ ಬನ್ನಿ. ಗೈಸ್ ಲೊಕೇಶನ್ ರೀಚ್ ಆದೆ. ಇಲ್ಲಿ ಯಾವುದಿದು ಗುಬ್ಬಿ ಕ್ರಾಸ್ ಹತ್ರ ಇಲ್ಲಿ ಪಬ್ಗಳೆಲ್ಲ ಇದೆಯಲ್ಲ, ಸೊ ಇಲ್ಲಿ ಅಪಾರ್ಟ್ಮೆಂಟು ಬ್ರೈಟ್ ವಿಕಾಸಸ್ ಅಂತ ಏನೋ ಇದೆಯಲ್ಲ, ಸೊ ಅಲ್ಲಿ ಸೊ ಬಂದಿದ್ದೀನಿ ಗೈಸ್. ಗಾಡಿ ಬಂದ್ಬಿಟ್ಟು ಇದೆ ಗಾಡಿ, ಸೊ ಫೋಟೋ ತೆಗೆದು ಹಾಕ್ಬೋಣ. ಹೆವಿ ಒತ್ತಬೇಕು ಕ್ಲಚ್ನ, ಹೆವಿ ಒತ್ತಬೇಕು, ಇಲ್ಲ ಅಂದ್ರೆ ಪ್ರೆಸ್ಸೇ ಆಗಲ್ಲ, ಕ್ಲಚ್ ವರ್ಕ್ ಆಗಲ್ಲ. ನಂಬರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ಡ್ರಾಪ್ ಅಂದರೆ ಯಾವ ಸ್ಟೇಷನ್ ಈಗ ಮೈಸೂರು. ಸೊ 12 ಅವರ್ಸ್ ಡ್ಯೂಟಿ, ಈವ್ನಿಂಗ್ 7 ಗಂಟೆ ತನಕ ಇರುತ್ತೆ. ನೋಡೋಣ ಅಷ್ಟೊದಕ್ಕೆ ಮುಗಿಸ್ತಾರೆ ಅಥವಾ ಎಕ್ಸ್ಟೆಂಡ್ ಆಗತ್ತೆ ಟ್ರಿಪ್ ಅಂತ. ಸೊ ಅಪ್ಡೇಟ್ ಮಾಡ್ತೀನಿ ನಿಮಗೆ, ಆಯಿತಾ ಗೈಸ್. ಇಲ್ಲಿ ಕನಕಪುರ ರೋಡು, ಸೊ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 8:49. ಯಾರನ್ನೋ ಒಬ್ರು ಕನಕಪುರದಿಂದ ಪಿಕ್ ಮಾಡಿಕೊಂಡು ಈಗ ಕನಕಪುರ ರೂಟ್ ಮೇಲೆ ಮೈಸೂರಿಗೆ ಹೋಗ್ತಿರೋದು. ಸೊ ಟಿಫನ್ ನಿಲ್ಸಿದ್ದೀನಿ, ಯಾವುದೋ ಉಡುಪಿ ಅಂತ ಯಾವುದೋ ಹೋಟ್ಲಿದೆ, ಸೊ ಉಡುಪಿ ಗಾರ್ಡನ್ ಅಂತ ಹೋಗಿದ್ದಾರೆ. ನಾನು ಇಲ್ಲಿ ಹೋಗೋಣ ಅಂತ ತಿಂಡಿ ಮಾಡೋಕ್ಕೆ ಅಂದರೆ ಪಾರ್ಕಿಂಗ್ ಇಲ್ಲ, ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗ್ ಎಲ್ಲೂ ಇಲ್ಲ ಇಲ್ಲಿ. ಸೊ ನೋಡ್ಬೇಕು ಗೈಸ್, ನೋಡ್ಕೊಂಡು ಹೊಡ್ಬೇಕು. ಸೊ ಗೈಸ್ ಫೈನಲಿ ಮೈಸೂರು ಬಂದು ರೀಚ್ ಆಗಾಯಿತು. 12 ಗಂಟೆ ಟೈಮು, ಆಯಿತಾ. JP ನಗರ ಲೊಕೇಶನು. ಸೊ ನನಗಂತೂ ಹೊಟ್ಟೆ ಹಸ್ಬಿಟ್ಟಿದೆ ಗೈಸ್. ಫಸ್ಟ್ ಹೋಗಿ ನಾನು ತಿನ್ಬೇಕು, ಬಂದು ತಿನ್ಕೊಂಬರೋಣ. ಗಾಡಿ ಬೇರೆ ಸರಿಗಿಲ್ಲ, ಕ್ಲಚ್ ಹೆವಿ ಟೈಟು, ಬ್ರೇಕು ಮುಟ್ಟಿದ್ರೆ ಸಾಕು ಮುಗಿಸ್ ಬೀಳ್ಬೇಕೆಲ್ಲ, ಅವನು ಹಂಗೈತೆ ಗಾಡಿ. ಹೇಳ್ದೆ ಏನು ತಲೆ ಕೆಚ್ಕೊಳ್ಳಿಲ್ಲ, ಹೇಳ್ಬೇಕು ನಮ್ಮ ಜವಾಬ್ದಾರಿ. ಹೇಳಿದ್ದೀನಿ ಅವ್ರಿಗೆ ಗಾಡಿ ಪ್ರಾಬ್ಲಮ್ ಇದೆ ಅಂತ. ಸೊ ಬನ್ನಿ ಹೋಗಿ ನಾನು ತಿನ್ಕೊಂಬರೋಣ. JP ನಗರ ಇದೆಲ್ಲ ನಮ್ಮ ಕಾಲೇಜ್ ಇತ್ತು, ಮುಂಚೆ ನಾವು ಓದಿದ ಕಾಲೇಜ್ ರೋಡ್ ಇದೆಲ್ಲ. ಸೊ ಗೈಸ್ ಟ್ರಿಪ್ಪು ಎಂಡ್ ಆಯಿತು. ಸೊ ಮುಗೀತು ಇವಾಗ. 7:43 ಡ್ರಾಪ್ ಮಾಡ್ತಾರೆ ಲೊಕೇಶನ್ಗೆ. 1458 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ತೊಗೊಂಡಿದ್ದೀನಿ. 58 ಬಟ್ ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಡ್ಯೂಟಿ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡ್ಬೋದು ಗೈಸ್, 900 ರೂಪಾಯಿ ಕೊಟ್ಟಿದ್ದಾನೆ, ಆಯಿತಾ. ಅದಕ್ಕೆ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್ ಹೆವಿ. ಬನ್ನಿ ಫಸ್ಟ್ ಹೋಗೋದ ಮನೆಗೆ. ಸುಸ್ತಾಗ್ಬಿಟ್ಟಿದ್ದೀನಿ, ನಂಗೆ ಗೊತ್ತು. ಮಾತಾಡೋಕ್ಕೂ ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಓಡಾಡೋಕ್ಕೂ ಶಕ್ತಿ ಇಲ್ಲ, ಹಂಗಾಗ್ಬಿಟ್ಟೈತೆ. ಸೊ ಮನೇಲಿ ಸಿಗ್ತೀನಿ ಗೈಸ್, ಆಯಿತಾ ಗೈಸ್. ಫೈನಲಿ ಮನೆಗೆ ಬಂದೆ. ಮಕ್ಳಿಗೆ ಸ್ವಲ್ಪ ಮಾವಿನ ಹಣ್ಣು ಮತ್ತು ಹೊಂಡ ಏನೋ ಸೌತೆಕಾಯಿ ಬೇಕು ಅಂತಂದರು, ತಗೊಂಬಂದಿದ್ದೀನಿ. ಎರಡು ಗಟ್ಟಿಗೆ ಇಟ್ಕೊ. ಏನಮ್ಮ ಮಗನೇ, ರಾಜ್ಕುಮಾರ್ ವಾಯ್ಸ್ ಆಗ್ಬಿಡೈತಾನೆ. ಏನ್ ಮಾಡೋದು. ಮನೆಗೆ ಬಂದೆ. ಕಾಲು ಅಂತೂ ನೋಡ್ಕೊಂಡ್ಬಿಟ್ಟೈತೆ, ಲೆಫ್ಟ್ ಕಾಲು. ಆ ಕ್ಲಚ್ ಒತ್ತಿ ಪಾದ ಎಲ್ಲ ನೋಡ್ಕೊಂಡ್ಬಿಟ್ಟೈತೆ. ಗಾಡಿ ಹೆಂಗೋ ಚೆನ್ನಾಗಿದ್ರೆ ಹೆಂಗೋ ಎಷ್ಟಾದ್ರೂ ಓಡಿಸ್ಬೋದು, ಬಟ್ ಆ ಥರ ಹೆವಿ ಪ್ರಾಬ್ಲಮ್ ಇರೋ ಗಾಡಿ ಹೆಂಗೆ ಓಡಿಸೋದೇನು ಸುಸ್ತಾಗ್ಬಿಟ್ಟೈತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಗೈಸ್.